ಸನ್ಮಿತ್ರರನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಬರಮಾಡ್ಕೊಳ್ತಾ ತಮ್ಮೆಲ್ಲರಿಗೆ ತಿಳಿದಂತೆ ರಾಜ್ಯದಲ್ಲಿ ಮುಂಗಾರು ಮಳೆ ಪ್ರಾರಂಭ ಆಗಿದೆ. ರೈತ ಕೆಲವು ಅವಘಡಗಳು ಅಲ್ಲಿ ಏನು ನಡೆದಿವೆ ಬಿಟ್ಟರೆ ಸಹಜವಾಗಿ ಸಂತಸದಲ್ಲಿದ್ದಾನೆ. ಮುಂಗಾರು ಬೆಳೆ ಉತ್ತಮವಾಗಿ ಬರಲಿ, ಚಾಮುಂಡೇಶ್ವರಿ ರಾಜ್ಯಕ್ಕೆ ವಿಶೇಷ ಸಂಪತ್ತು ಬೆಳೆಯುವಂಥ ಆಶೀರ್ವಾದ ಮಾಡಲಿ ಅಂಥೇಳಿ ಹಾರೈಸ್ತಾ, ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ನಡೆದ ಅಧಿವೇಶನಗಳಲ್ಲಿ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ಕಾನೂನು ಇಲಾಖೆ ಭಾಳ ದೊಡ್ಡ ಹೆಜ್ಜೆಗಳನ್ನು ಇರಿಸಿತ್ತು. ಕಾನೂನು ನೀತಿಯನ್ನು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನೀತಿ ರೂಪಿಸಿ ಜಾರಿಗೊಳಿಸಿತ್ತು. ಕಾನೂನು ನೀತಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಥವಾ ನಾವು ಕೊಟ್ಟಿರ್ತಕ್ಕಂಥ ಒತ್ತು ಆ ನೀತಿ ಮೂಲಕ ನ್ಯಾಯದಾನ ವ್ಯವಸ್ಥೆಯೊಳಗೆ ಸುಧಾರಣೆ ಆಗಬೇಕು, ಬದಲಾವಣೆಗಳಾಗಬೇಕು. ದೇರ್ ಶುಡ್ ಬಿ ರಿಫಾರ್ಮ್ಸ್ ಇನ್ dispensation of justice. There should be improvisation in dispensation of justice. ಈ ನ್ಯಾಯದಾನ ವಿಳಂಬ ಯಾವ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂದರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ is everybody's sentence that we use in any of the legal discourses. ಆದರೆ ಕಳೆದ 75 ವರ್ಷಗಳಿಂದ, ಅದರಲ್ಲೂ ಮೊದಲನೇ 25 ವರ್ಷ ನಮ್ಮ ಪರ್ಫಾರ್ಮೆನ್ಸನ್ನು ನಾವು ಇವ್ಯಾಲ್ಯೂಯೇಟ್ ಮಾಡೋದನ್ನು ಬಿಟ್ಟರೆ ಕಳೆದ 50 ವರ್ಷಗಳಲ್ಲಿ ನಾವು ವಿಳಂಬದ ಸಮಸ್ಯೆಯನ್ನು ಮಾತಾಡ್ತಾ ಬಂದಿದ್ದೇವೆ. ಸಿವಿಲ್ ಕಟ್ಲೆಗಳಲ್ಲಂತೂ 20 ವರ್ಷ 15 ವರ್ಷ ಸಬಾರ್ಡಿನೇಟ್ ಕೋರ್ಟ್ಗಳಲ್ಲಿ ನ್ಯಾಯದಾನ ಆಗದೆ, ತೀರ್ಪು ಬರದೆ, ಪ್ರಕರಣ ಪೂರ್ಣಗೊಳ್ಳದೆ ಕೊಳೆಯುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನೋದು ನಮ್ಮ ಕಾನೂನು ಇಲಾಖೆ ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆ ಸತತವಾಗಿ ಪ್ರಯತ್ನ ಮಾಡ್ತಾನೇ ಇದ್ವಿ.
2023-24ರಲ್ಲಿ ನ್ಯಾಯದಾನ ವಿಳಂಬ ಸಮಸ್ಯೆಯನ್ನು ಅತ್ಯಂತ ಕಡಿಮೆಗೊಳಿಸೋದ್ರ ಸಲುವಾಗಿ ಆ ಉದ್ದೇಶದಿಂದ ಹಾಗೂ ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ಬಡವರಿಗೆ, ರೈತರಿಗೆ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಪ್ರಕರಣಗಳು ಆದ್ಯತೆ ಮೇರೆಗೆ ಅವನ ಕೈಗೆತ್ತಿಕೊಳ್ಬೇಕು. 6 ತಿಂಗಳಲ್ಲಿ ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ CPC ಅಮೆಂಡ್ಮೆಂಟನ್ನು, ಕ್ರಾಂತಿಕಾರಕ ಬದಲಾವಣೆಯನ್ನು ಕಾನೂನು ಮೂಲಕ ಸುನಿಶ್ಚಿತಗೊಳಿಸುವಂತೆ ತಿದ್ದುಪಡಿ ಮಾಡಿದ್ವಿ. ಅದು ತಮಗೆ ಗೊತ್ತಿರುವಂಥದ್ದು. ಈ ನ್ಯಾಯದಾನ ವ್ಯವಸ್ಥೆ ಸುಧಾರಣೆಯ ದೃಷ್ಟಿಯೊಳಗೆ ಹೈಕೋರ್ಟ್ ಆ್ಯಕ್ಟ್ ಅಮೆಂಡ್ಮೆಂಟನ್ನು ಮಾಡಿದ್ವಿ. ಸಿವಿಲ್ ಕೋರ್ಟ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ವಿ. ಸಾಮಾಜಿಕ ನ್ಯಾಯ ಹಾಗೂ ಉತ್ತಮ ಸಮಾಜ ನಿರ್ಮಾಣ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಕಾನೂನನ್ನು ತಂದ್ವಿ. ಅಂಥ ಸಾಧನಾತ್ಮಕವಾಗಿರ್ತಕ್ಕಂಥ ಕಾನೂನುಗಳ ಜೊತೆಗೆ ಇತ್ತೀಚೆಗೆ ಬೆಳಗಾಂದಲ್ಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಸೆಂಟ್ರಲ್ ಆ್ಯಕ್ಟ್ ಈ ಆ್ಯಕ್ಟ್ ಅಮೆಂಡ್ಮೆಂಟ್ಗಾಗಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ 2 ಸದನಗಳಲ್ಲಿ ಸರ್ವಾನುಮತದಿಂದ ಈ CPC ಅಮೆಂಡ್ಮೆಂಟನ್ನು, ಸೆಕೆಂಡ್ CPC ಅಮೆಂಡ್ಮೆಂಟ್ ನಾವು ತಂದು ಮಾನ್ಯ ರಾಜ್ಯಪಾಲರು ಅದನ್ನು ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಿದರು. ನಾವು ಕಳಿಸಿದ ಆ ಸಿವಿಲ್ ಪ್ರೊಸೀಜರ್ ಕೋಡ್ ಅಮೆಂಡ್ಮೆಂಟ್ ತಮ್ಮ ಮಾಹಿತಿಗಾಗಿ ಹೇಳ್ತೀನಿ. ದಿಸ್ ಸಿವಿಲ್ ಪ್ರೊಸೀಜರ್ ಕೋಡ್ ಆರ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, though these are central acts, the Constitution has given us a power that these can be amended to the jurisdiction of our state. ಈಗ ನಾವೇನು CPC ಅಮೆಂಡ್ಮೆಂಟ್ ಮಾಡ್ತೀವಿ, ದಿಸ್ ಈಸ್ ಲಿಮಿಟೆಡ್ ಟು ಓನ್ಲಿ ಕರ್ನಾಟಕ ಸ್ಟೇಟ್. ಅದು ತಮ್ಮ ಮಾಹಿತಿಗಾಗಿ ನಾ ಹೇಳಿದೆ. ಈ ಸಿವಿಲ್ ಪ್ರೊಸೀಜರ್ ಕೋಡ್ ಏನು ನಾವು ಈಗಾಗಲೇ 2 ಸದನಗಳಲ್ಲಿ ಸರ್ವಾನುಮತದಿಂದ ಪಾಸ್ ಮಾಡಿ ಕಳಿಸಿದ್ದೇವೆ. ಅದನ್ನು ರಾಜ್ಯಪಾಲರು ರಿಸರ್ವ್ ಮಾಡಿ ರಾಷ್ಟ್ರಪತಿಗಳಿಗೆ ಅದನ್ನು ಕಳಿಸಿಕೊಟ್ಟಿದ್ದೆ. ಈ ಒಂದು ತಿದ್ದುಪಡಿ ಉದ್ದೇಶ ಸಿವಿಲ್ ನ್ಯಾಯಾಲಯಗಳಲ್ಲಿ ನ್ಯಾಯದಾನ ಪದ್ಧತಿಯಲ್ಲಿ ಸಹನೆ ಮೀರಿ ಏನು ನ್ಯಾಯದಾನ ವಿಳಂಬವಾಗ್ತಾ ಇದೆ, ಆ ವಿಳಂಬವನ್ನು ವ್ಯವಸ್ಥೆ ಇಷ್ಟು ವರ್ಷ ಮೌನವಾಗಿ ಗಮನಿಸ್ತಿತ್ತು. The system was mute spectator of the delay that was happening in courts. ನ್ಯಾಯದಾನ ಶ್ರೀಸಾಮಾನ್ಯನಿಗೆ ಮರೀಚಿಕೆ ಆಗಬಾರ್ದು, ಆರ್ಥಿಕವಾಗಿ ವೆಚ್ಚದಾಯಕ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಕಾಸ್ಟ್ಲಿ.
ಕೈಗೆಟುಕುವಂತಾಗಬೇಕು. ಸಮಯದಲ್ಲಿ ಸಕಾಲದಲ್ಲಿ ನ್ಯಾಯ ಸಿಕ್ಕು ಬದುಕು ಸರಳವಾಗುವಂತಾಗಬೇಕು, ವ್ಯಾಜ್ಯ ಬಗೆಹರಿಯುವಂತಾಗಬೇಕು ಎಂಬ ಉದ್ದೇಶದಿಂದ ನ್ಯಾಯದಾನ ಪದ್ಧತಿಯಲ್ಲಿ ಸುಧಾರಣೆಗಾಗಿ ಕೇಂದ್ರ ಕಾನೂನಾಗಿರ್ತಕ್ಕಂಥ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ CPCಗೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಸಕಾಂಗ ತಿದ್ದುಪಡಿ ಮಾಡಿದೆ. ಈ ತಿದ್ದುಪಡಿಗಳ ಈ ರಾಷ್ಟ್ರದ ಕಾನೂನಿನಲ್ಲಿ ರಾಜ್ಯವ್ಯಾಪಿಯಲ್ಲಿ ಜಾರಿಗೆ ಬರಬೇಕಾಗಿರುವ ಶಾಸಕಾಂಗ ಮಾಡಿದಂಥ ಈ ಕಾನೂನನ್ನು ರಾಜ್ಯಪಾಲರು ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಿಕೊಟ್ರು. ಸಿವಿಲ್ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳು ವಿಳಂಬ ಆಗದೆ ಉಳಿದಿವೆ. ನಮ್ಮ ಸಿವಿಲ್ ಕೇಸಸ್ ಸಬಾರ್ಡಿನೇಟ್ ಕೋರ್ಟ್ನೊಳಗನ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳು 10 ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳು ತೀರ್ಪಿಗಾಗಿ, ನಿಕಾಲಿಗಾಗಿ, ಫಾರ್ ಡಿಸ್ಪೋಸಲ್, ಫಾರ್ ಗೆಟಿಂಗ್ ಜಸ್ಟಿಸ್, ಫಾರ್ ಗೆಟಿಂಗ್ verdicts, they are pending in various courts, in subordinate court I am telling, not the high courts. ಈ ಸಿವಿಲ್ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ದಶಕಗಟ್ಟಲೆ ಕಾಯುವ ಈ ನೋವನ್ನು, ಈ ರೀತಿಯಾಗಿರ್ತಕ್ಕಂಥ ವಿಳಂಬಕ್ಕೆ ಒಂದು ರೀತಿ ಶ್ರೀಸಾಮಾನ್ಯನಿಗೆ ವಿಳಂಬ ದ್ರೋಹನ ಅನ್ಬೋದು. ವಿಳಂಬಕ್ಕೆ ಮುಕ್ತಿ ನೀಡಬೇಕು. ಈ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಯಶಸ್ವಿಯಾದ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಕರ್ನಾಟಕ ಸರ್ಕಾರ ಕ್ರಾಂತಿಕಾರಕ ತಿದ್ದುಪಡಿಯನ್ನು ಈ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಮಾಡಿ ರಾಷ್ಟ್ರದಲ್ಲೇ ಈ ರೀತಿಯಾಗಿರ್ತಕ್ಕಂಥ ವಿಳಂಬ ಮುಕ್ತಿ ಅಥವಾ ವಿಳಂಬ ಇಲ್ಲದೆ ನ್ಯಾಯದಾನ ಒದಗಿಸುವ ದಿಸೆಯೊಳಗೆ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ನಮ್ಮದು. ನಮ್ಮ ಶಾಸಕಾಂಗ ಮಾಡಿರ್ತಕ್ಕಂಥ ಈ ತಿದ್ದುಪಡಿಯ ಮುಖಾಂತರ ಬಹಳಷ್ಟು ಬದಲಾವಣೆಯನ್ನು ಈ ಸಿವಿಲ್ ವ್ಯಾಜ್ಯಗಳಲ್ಲಿ ಆಗ್ತಾಯಿದೆ. ಏನು ನಾವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ, ಈ ಕ್ರಾಂತಿಕಾರಕ ಸುಧಾರಣೆಯನ್ನು ಏನು ನಮ್ಮ ಸರ್ಕಾರ ತಂದಿದೆ, ಶಾಸಕಾಂಗ ಸರ್ವಾನುಮತದಿಂದ ಒಪ್ಪಿದೆ, ಏನು ರಾಜ್ಯಪಾಲರು ಇದನ್ನು ರಿಸರ್ವ್ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ರು, ಆ ಒಂದು ಮಸೂದೆಯನ್ನು ರಾಷ್ಟ್ರಪತಿಗಳು 19ನೇ ತಾರೀಕು ತಮ್ಮ ಅಂಕಿತವನ್ನು ಹಾಕಿದ್ದಾರೆ. President has given assent to this
bill. I will just read for the information of my friends. We have been communicated I am directed to refer to your letters so and so, dated 17/1/2025, on the above mentioned subject, and to forward herewith 2 authentic copies of the bill with the assent of Honorable President of India, dated 19/5/2025, signified thereon under Article 201 of the Constitution. The communication has already reached us. The copies are on the way, and we'll be notifying in a day or two of the CPC amendments. ನಮ್ಮ ಈ CPC ಅಮೆಂಡ್ಮೆಂಟ್ ಮುಖಾಂತರ ಶಾಸಕಾಂಗ ಮಾಡಿರ್ತಕ್ಕಂಥ ಈ ತಿದ್ದುಪಡಿಯ ಮುಖಾಂತರ ಪ್ರತಿಯೊಂದು ಸಿವಿಲ್ ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಸಲು ಕಡ್ಡಾಯವಾದ ಪ್ರಯತ್ನ ಮಾಡಬೇಕು. 2 ತಿಂಗಳೊಳಗಾಗಿ ರಾಜಿ ಸಂಧಾನ ಪ್ರಯತ್ನ ತಾರ್ಕಿಕ ಅಂತ್ಯ ಕಾಣಬೇಕು. ಸಾಧ್ಯವಾಗದಿದ್ದಾಗ, ಇನ್ ದ ಇವೆಂಟ್ ಇಫ್ there is no compromise, ನ್ಯಾಯಾಲಯ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು. One of the very important amendment under section 89A gives us the compulsory mediation opportunity. In the event if compromise is not arrived at in 2 months, the court will start its hearing on the case. ನ್ಯಾಯಾಲಯಗಳ ಕಲಾಪಗಳಲ್ಲಿ ವಿಳಂಬ ನಿರಾಕರಿಸುವ ಚರಿತ್ರಾರ್ಹ ಸುಧಾರಣೆಗೆ ಶಾಸನಾತ್ಮಕ ಅಂಕುಶ ಹೊಂದಿರುವಂಥ ಈ ತಿದ್ದುಪಡಿ ಪ್ರಕರಣ ದಾಖಲಾದ ದಿನಾಂಕದಿಂದ 24 ತಿಂಗಳಲ್ಲಿ ಯಾವುದೇ ಸಿವಿಲ್ ಪ್ರಕರಣ ಇತ್ಯರ್ಥವಾಗಿ ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಸುನಿಶ್ಚಿತಗೊಳಿಸುವ ಶಾಸನ ಜಾರಿಗೆ ಬಂತು. ಈ ಪುರೋಗಾಮಿ ಪ್ರಗತಿಯ ಜೊತೆಗೆ ಈ ಕಾನೂನು ನ್ಯಾಯಾಲಯಗಳಲ್ಲಿ ಆಗುವ ವಿಳಂಬಕ್ಕೆ ಇತಿಶ್ರೀ ಹಾಡಲಿದೆ. ಇನ್ನು ಮುಂದೆ ನ್ಯಾಯಾಲಯಗಳಲ್ಲಿ ವಿಳಂಬವಿಲ್ಲದೆ ಪ್ರಕರಣಗಳು ಇತ್ಯರ್ಥವಾಗಲು ಶಾಸನದ ಉದ್ದೇಶ ಈಡೇರಲು ಎಲ್ಲರೂ ಸಂಬಂಧಿತರು ಸಹಕರಿಸಬೇಕು, ಶಾಸನ ಪಾಲನೆ ಆಗಬೇಕು. ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾದ ದಿನದಂದು, ಮೊದಲ ವಿಚಾರಣೆಯ ದಿನದಂದು, ಅಂದಿನ ಅಂತಿಮ ತೀರ್ಪಿನ ಅಥವಾ ಅಂತಿಮ ಆದೇಶದ ದಿನಾಂಕ ನಿರ್ಣಯವಾಗುವ ಅತ್ಯಂತ ಪರಿಣಾಮಕಾರಿ, ಮಹತ್ವದ, ಶ್ರೇಷ್ಠವಾದ ನ್ಯಾಯಾಂಗದ ಕಾರ್ಯನಿರ್ವಹಣೆಗೆ ಇಂಬು ನೀಡಲಿದೆ. Whenever the case is filed in the court, it is perhaps when the court takes up for hearing after the mediation, there will be a timetable given to the case wherein they will specify when will be the date of judgment. ಪ್ರಕರಣ ಕೈಗೆತ್ತಿಕೊಂಡಾಗ ತೀರ್ಪು ಯಾವಾಗ ಅನ್ನುವಂಥದ್ದು ಟೈಮ್ ಟೇಬಲ್ ಆಗ್ತದೆ. When are your pleadings to complete? When is your
ಇದು ಯಾರ್ದು ಸಂಬಡಿ ಅಲ್ಲ ಯಾರಕ್ಕೆ ಮಾತಾಡ್ತಾ ಇದ್ದಾರೆ ನೋಡಿ, ಏನು ಏನು ಹೇಳ್ತಾ ಇದ್ದಾರೆ ನಿಮಗೆ. ಸಾರಿ, ಹಾಂ, ಇನ್ ದ ಇವೆಂಟ್ ಈಗ ತೀರ್ಪು ಕೊಡ್ತೀವಿ ಅಂತ ಈ ತಾರೀಕಿಗೆ ಅಂತ ಹೇಳಿದರು. If defendant fails to file written statement within the said period of 30 days, he shall be allowed to file the written statement on such other day as may be specified by the court for reasons to be recorded in writing and on payment of such cost as the court deems fit, but shall not be later than 120 days from the date of service of summons, and on expiry of 120 days from the date of service of summons, the defendant shall forfeit the right to file written statement, and the court shall not allow the written statement to be taken on record. Andre, even if one of the litigants is not cooperating, then also I have made the provisos. It is to strengthen the hands of the court to decide the cases in time. ಈ ಒಂದು ನಿರ್ಣಯ ಅತ್ಯಂತ ಪರಿಣಾಮಕಾರಿ, ಮಹತ್ವದ, ಶ್ರೇಷ್ಠವಾದ ನ್ಯಾಯಾಂಗದ ಕಾರ್ಯನಿರ್ವಹಣೆಗೆ ಇಂಬು ಕೊಡ್ತದೆ, ಶಕ್ತಿ ಕೊಡ್ತದೆ. ಕಳೆದ ಬೆಳಗಾವಿ ಅಧಿವೇಶನದೊಳಗೆ 17/12/2024 ವಿಧಾನಸಭೆಯಲ್ಲಿ 18/12/2024 ವಿಧಾನ ಪರಿಷತ್ನಲ್ಲಿ ಬೆಳಗಾವಿಯಲ್ಲೇ ಈ ಕಾನೂನನ್ನು, ಈ ಮಸೂದೆಯನ್ನು ನಾವು ಪಾಸ್ ಮಾಡಿದ್ವಿ. ಕರ್ನಾಟಕ ಘನವೆತ್ತ ರಾಜ್ಯಪಾಲರು ಈ ವಿಧೇಯಕವನ್ನು ಸಂವಿಧಾನದ ಅನುಚ್ಛೇದ 200 ಹಾಗೂ 254 ಘನವೆತ್ತ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಾಯ್ದಿರಿಸಿದ್ದರು. ಈ ಕಾನೂನಿಗೆ ರಾಷ್ಟ್ರಪತಿಯವರು ದಿನಾಂಕ 19/5/2024 ತಮ್ಮ 19/5/2025 ತಮ್ಮ ಅಂಕಿತ ಹಾಕಿದ್ದಾರೆ. ಲಿಖಿತ ಹೇಳಿಕೆ, ಸಾಕ್ಷ್ಯ ಸಂಗ್ರಹ ಎಲ್ಲದಕ್ಕೂ ಕಾಲಮಿತಿ ನಿಗದಿಪಡಿಸಲು ಶಾಸನ ಅವಕಾಶ ಕಲ್ಪಿಸಿದೆ. ಯಾವುದೇ ಒಂದು ಹಂತದಲ್ಲಿ ತಿಂಗಳೊಳಗಾಗಿ ಕೇವಲ 3 ಮುಂದೂಡಿಕೆ, ಅಡ್ಜರ್ನ್ಮೆಂಟ್ಸ್ ಕ್ಯಾನ್ ಬಿ ಓನ್ಲಿ 3, ಅಥವಾ 3 ದಿನಾಂಕಗಳ ಅವಕಾಶ ಮಾತ್ರ ಕಲ್ಪಿಸಲಾಗುವುದು. ಯಾವುದೇ ಹಂತದಲ್ಲಿ ಅರ್ಜಿದಾರ, ಪ್ರತಿವಾದಿ ಈ ಅವಕಾಶದಲ್ಲಿ ಸಲ್ಲಿಸದಿದ್ದರೆ ಅಂಥವರ ಹೇಳಿಕೆಯನ್ನು ಶೂನ್ಯವೆಂದು ಪರಿಗಣಿಸಲಾಗುವುದು. ಈ ಕಾನೂನಿನಲ್ಲಿ ಪ್ರಕರಣ ನಿರ್ವಹಣೆಯನ್ನು ಪುನರ್ ವ್ಯಾಖ್ಯಾನ ಮಾಡಲಾಗಿದೆ. Case management, another apart from 89A, very important provision is for management of cases. ಈ ಮ್ಯಾನೇಜ್ಮೆಂಟ್ ಆಫ್ ಕೇಸಸ್ ಏನಿದೆ, ನಿರ್ವಹಣೆ ಏನಿದೆ, ಅದನ್ನು ಭಾಳಷ್ಟು ಪುನರ್ ವ್ಯಾಖ್ಯಾನ ಮಾಡಿದ್ದೇವೆ. ಸಾಕ್ಷ್ಯ ವಿಚಾರಣೆಗಳನ್ನು ನಿಗದಿತ ದಿನಾಂಕದಂದು ಕೈಗೊಳ್ಳಲು ಮತ್ತು ದೈನಂದಿನ ಅಥವಾ ಸಾಪ್ತಾಹಿಕ ಆಧಾರದಲ್ಲಿ ಈ ತಿದ್ದುಪಡಿಗೆ ಅವಕಾಶ ಕಲ್ಪಿಸಿರುವುದರಿಂದ ಯಾವುದೇ ಪ್ರಕರಣ ಅನಿರ್ದಿಷ್ಟ ಕಾಲದ ವಿಳಂಬಕ್ಕೆ ಕಾರಣವಾಗುವುದಿಲ್ಲ. ಆಗದಂತೆ ಸುನಿಶ್ಚಿತಗೊಳಿಸುವ ಜನಪರ ಕಾನೂನು ಅಸ್ತಿತ್ವಕ್ಕೆ ತರಲಾಗಿದೆ. ನ್ಯಾಯದಾನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಣೆಗೆ ಈ ಕಾನೂನು ಅವಕಾಶ ಕಲ್ಪಿಸಿದೆ. ರಾಜ್ಯದ ಕಕ್ಷಿದಾರರು ನ್ಯಾಯಾಲಯಕ್ಕೆ ವೃಥ ಅಲೆದಾಟ ತಪ್ಪಿಸಿ ಆರ್ಥಿಕವಾಗಿ ಕೈಗೆಟುಕುವ ರೀತಿಯಲ್ಲಿ ತ್ವರಿತ ನ್ಯಾಯದಾನ ವ್ಯವಸ್ಥೆಗೆ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಇಲಾಖೆ ಕಲ್ಪಿಸಿ, ರೂಪಿಸಿ, ಅನುಷ್ಠಾನಗೊಳಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ, ಕ್ಯಾಬಿನೆಟ್ ಮಾರ್ಗದರ್ಶನದಲ್ಲಿ ಈ ಒಂದು ತಿದ್ದುಪಡಿಯನ್ನು
ತರಲಾಗಿದೆ. ನಾನು ಇಲಾಖಾ ಮಂತ್ರಿಯಾಗಿ ನನ್ನ ಪಾರ್ಲಿಮೆಂಟ್ರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಲಾ ಡಿಪಾರ್ಟ್ಮೆಂಟ್ ಈ ಎರಡೂ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಈ ತಿದ್ದುಪಡಿ ಮಾಡೋದಕ್ಕೆ ವಿಶೇಷ ಆಸಕ್ತಿ ವಹಿಸಿ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಕಿಲ್ಪಾರ್ದವರು ಅವರ ಜೊತೆಗೆ ಕೈ ಜೋಡಿಸಿ ಏನು ಸಹಕರಿಸಿದ್ದಾರೆ ಅವರಿಗೂ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಅದರ ಜೊತೆಗೇ ಈ ಜನಪರವಾಗಿರ್ತಕ್ಕಂಥ ಈ ಕಾನೂನನ್ನು ಸೂಕ್ತವಾದ ಅನುಷ್ಠಾನಕ್ಕೆ ಹಾಗೂ ಜನರಿಗೆ ಇದರ ಲಾಭ ಮುಟ್ಟೋ ಹಾಗೆ ಸಹಜವಾಗಿ ವಕೀಲರ ಪಾತ್ರ ಭಾಳ ಮಹತ್ವದ್ದಾಗಿರುತ್ತೆ. ಆ ವಕೀಲರುಗಳ ಸಹಕಾರವನ್ನು ಹಾಗೂ ಸಂಬಂಧಿಸಿದಂಥ ನ್ಯಾಯಾಂಗದ ಸಹಕಾರವನ್ನು ಕೋರಿ ಇದರ ಮೂಲಕ ಜನಸಾಮಾನ್ಯನಿಗೆ ನ್ಯಾಯದಾನ ಅತ್ಯಂತ ತೀವ್ರವಾಗಿ ಸಿಗುವ ಹಾಗೆ ಆಗಲಿ ಅಂಥೇಳಿ ನಾನು ಹಾರೈಸ್ತೇನೆ. ನಮ್ಮ ಶಾಸಕಾಂಗದ ಎಲ್ಲ ಸದಸ್ಯರಿಗೂ, ಎಲ್ಲ ಪಕ್ಷದ ಸದಸ್ಯರಿಗೂ ನಾನು ನನ್ನ ಅಭಿನಂದನೆಯನ್ನು ಹೇಳ್ತೀನಿ. ನಿಮ್ಮ ಮಾಹಿತಿಗಾಗಿ ನಾಗಲೇ ಹೇಳಿದೆ, 2023ರಲ್ಲಿ ಪೆಂಡಿಂಗ್ ಸಿವಿಲ್ ಕೇಸಸ್ were in District Judiciary of Karnataka 9,37,238 in 2023, and you will be shocked to know that more than 3-year-old cases are 3,49,000. 3,49,000. This is only the civil thing, and it is only of subordinate judiciary, nothing to do with High Court. ಈ ಕ್ರಾಂತಿಕಾರಕ ಸುಧಾರಣೆಗಾಗಿ, ಜನಪರ ಕಾನೂನಿಗಾಗಿ, ಇದರ ಅನುಷ್ಠಾನದ ಯಶಸ್ಸಿಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಈ ಕಾನೂನು ತಂದಿರೋದೇ ಶ್ರೀಸಾಮಾನ್ಯರ ಸಲುವಾಗಿ. The very fact that this law is amended, the CPC is amended, it is for common man. Common man. All cases. All cases where there are no special courts, on special courts ಬಿಟ್ಟರೆ ಎಲ್ಲ ಸಿವಿಲ್ ವ್ಯಾಜ್ಯಗಳು ಈ ಒಂದು ಕೋರ್ಟ್ಗೆ ಬರ್ತಾವೆ. CPC ಕೆಳಗೆ ಇರ್ತಾವೆ. ಕಮರ್ಷಿಯಲ್ you will also get the copy of the amendment. ನೋಡಿ, with that note you provide them the copy of the approved amendment, assented amendment to all my press friends. That is a right question, but not a relevant question in this press conference. Please look. That will dilute the purpose of this act. That is a naked truth. But is Constitution not being properly implemented because of vacancies in the judiciary? See, I am optimist.
I want the laws to be amended, laws to be modified for the welfare of people. I will tell you, it is our government headed by Siddaramaiah and with our DCM Shivkumar. More than 100 courts are sanctioned. And it is we who have decided to establish 100 Gram Nyayalayas. 100 Gram Nyayalayas. And for your information, 158 civil judges notification is already made. In ಅಲ್ಲ ಮೊನ್ನೆ ಕಂಪ್ಲೀಷನ್ ಆಗಿದೆ ಸರ್. ಆಗಿದೆ ಅಂತ. ಅದು 3 ವರ್ಷ ಪ್ರಾಕ್ಟೀಸ್ ಬೇಕು ಅಂತ ಅದು ಈಗ ಕೇಳಿದ್ದಾರೆ ಸರ್. ಸುಪ್ರೀಂ ಕೋರ್ಟ್ ಅವರು ಅಪ್ರೂವ್ ಮಾಡಿದ್ದಾರೆ ಸರ್. 3 ವರ್ಷ ಪ್ರಾಕ್ಟೀಸ್ ಆದ ನಂತರ ಈಗ ಅದಕ್ಕೆ 158 158. No. We'll not think of that now. We'll not think of that. Sir, is judgment ಬಗ್ಗೆ ಹೇಳಿದ ಎರಡನೇ ಪ್ರಾವಿಷನ್ ಅದೊಂದು ಹೇಳಿ ಸರ್, ಕ್ಲಾರಿಟಿ ಇಲ್ಲ ನಿಮಗೆ. Supposing if you file a civil dispute, mediation time is over, I take up the case After 2 months. after 2 months, of course. Or if compromise is arrived at early, then the case may get closed. After 2 months, when it is taken up by the court will draw a timetable. In the timetable, they will say when is your arguments to take place, pleadings to take place, argument to take place, evidences, witnesses are to be produced. It will complete after some time. After that, when is the judgment going to be delivered? When the verdict is going to come, when the order is going to be issued, that date will also be mentioned in the timetable. But See, you have seen But is it the practical? Supreme Court, in High Court, the judgments being reserved for years together. In a robust democracy like ours, all these pro-people legislation, implementation should be possible and they should get implemented. Sir, most of the time these cases get dragged on for years, and thanks to the lawyers also, because they benefit from it. No. Is it bona fide on the This, court this, to give this, the judgment? this is exactly to nullify that system, that disease which is troubling our judiciary. For your information, for the adjournments being taken, no adjournment shall be granted for the purpose of filing the written arguments unless the court, for reasons to be recorded in writing, considered it necessary to grant such adjournment. It shall be open for the court to limit the time for oral submission having regard to the nature and complexity of the matter. All those are well considered by the legal luminaries, the institution like Kilpar, the most experienced parliamentary affairs secretary, law secretary, and lot of wide consultations with lawyers is also done while making this. That is how it can get passed unanimously. ಬಡವರ ಕೇಸ್ನಲ್ಲಿ ಆದ್ಯತೆ ಮೇರೆಗೆ ಬಡವರ ಕೇಸ್ನಲ್ಲಿ ಆದ್ಯತೆ ಮೇರೆಗೆ ಅಂದರೆ ಶ್ರೀಮಂತನ ಕೇಸ್ ಬಿಟ್ಟು ಇದನ್ನು ತಗೋಬೇಕು ಅನ್ನಂಗೆ ಇದರಲ್ಲಿ ಅದಿಲ್ಲ, ಅದು CPC 1ದಲ್ಲಿ.
ಮೇಜರು ಈ ಭೂಮಿ ಕೇಸ ಇರ್ತಾವೆ ರೀ, ಭೂಮಿ ಕೇಸ್ ಇರ್ತಾವೆ, ಅಣ್ತಂಬ್ರ ಕೇಸ್ ಇರ್ತಾವೆ, ಆರ್ಬಿಟ್ರೇಷನ್ ಕೇಸ್ ಇರ್ತಾವೆ, ಪಾರ್ಟಿಷನ್ ಕೇಸ್ ಇರ್ತಾವೆ. ಒಂದೊಂದು ಈ ಪೋಡಿ ಆಗದೇನ ಅಣ್ತಂಬ್ರು ಬಡ್ದಾಡಿ 20 ವರ್ಷ ಕೇಸು ಅವು ಮತ್ತು ಅವು ಅಣ್ಣ ಸತ್ತು ಹೋದ ಅಂಥೇಳಿ ಕೇಸ್ ಕ್ಲೋಸ್ ಆಗ್ಯಾವು. ಇಲ್ಲಾಂದ್ರೆ ಅವರು ಎಲ್ಲ ಈ ಕೋರ್ಟ್ಗೆ ಅಡ್ಡಾಡಿ ಬೇಸರಾಗಿ ರಜೆರಾಗಿರ್ತಾರೆ ಅವರು. ಇದೆ ಆಲ್ ಸಿವಿಲ್ ಕೇಸ್, ಆಲ್ ಸಿವಿಲ್ ಕೇಸ್. Actually, senior citizens' cases also should get the priority. That is what is there in some of the judgments, and also particularly in Western countries, that is a specific. And government of Karnataka will also consider all such cases in days to come. Our process of research and effort is on in this direction for reforms in the legal system. Yes, sir. ಒಂದು ನಿಮ್ಮ ಮಾಹಿತಿಗಾಗಿ ಹೇಳ್ತೀನಿ, ಒಂದು ಸೆಕೆಂಡ್. ಲಾಸ್ಟ್ ಲೋಕಾಯುಕ್ತದೊಳಗೆ, ಲೋಕ್ ಅದಾಲತ್ದೊಳಗೆ, ಸಾರಿ, one case of 45-year-old case has been settled. That was the oldest case, and that is settled through mediation. Yes, sir. ರಾಜ್ಯಪಾಲ ಕಳಿಸಿರುವಂಥ ಎಷ್ಟು ಬಿಲ್ಲು ಬರ್ತದೆ ಸಹಿ ಬಾಕಿ ಇದೆ, ಮತ್ತು ರಾಷ್ಟ್ರಪತಿಗಳಿಗೆ ಅಂಕಿತಕ್ಕೋಸ್ಕರ ಎಷ್ಟು ಬಿಲ್ಲು ರಿಸರ್ವ್ ಮಾಡಿದ್ದೀವಿ ಸರ್, ಮತ್ತೆ ರೀಕನ್ಸಿಡರ್ ಮಾಡಿದ್ದೇವೆ Bills sent to Governor Office for assent, which are pending with him. One, Public Service Commission Conduct of Business and Additional Functions Amendment Bill. Innondu Karnataka Transparency in Public Procurement Bill. These are pending with the Governor. Ordinance sent to Governor Office for assent, Karnataka Platform-Based Gig Workers Social Security and Welfare Ordinance. ಒಂದು. ಆಮೇಲೆ ಇನ್ನೆರಡು ಆರ್ಡಿನೆನ್ಸ್ಗೆ ನಮ್ಮ ಕಚೇರಿಯಿಂದ ಇಂದು ನಾಳೆ ರಾಜ್ಯಪಾಲರಿಗೆ ಹೋಗಲಿವೆ. No, two bills and one ordinance. Yes, gig workers is an ordinance. Then Governor Secretariat has sought clarification in Karnataka State Rural Development and Panchayat Raj, and that is pending with us. And the Governor reserved the bill for assent of the Honorable President, now proposed for consideration of the order 1 Karnataka Cooperative Societies Act, Karnataka Savarda Act, but we are sending some clarification for reconsideration of the order of the Governor. Then the third is the Karnataka Hindu Religious Institution and Charitable Endowments Bill that has come back. I am holding a departmental meeting today to discuss and decide what is to be done, whether we can give more clarifications, what further steps we should take
we'll decide after the meeting. Sir, just a These are the only few bills right now with the governor. So it was sent by governor to president, and the president has sent it back to you, sir, or for clarification? No, no. Governor will send to parliamentary affairs. Government has sent it to Parliamentary Affairs Department. This is second time sent by the governor. Sorry, it is sent by the governor for the third time. Third time. Couple of political questions. Right. Is this subject over? That's right. They know not asked, otherwise it will- Yeah. Criminal, this is only civil. ಅಲ್ಲ ಇದು that is in CRPC. ಅಲ್ಲ, that is in CRPC. ಅಲ್ಲದೆ ನೀವು ಲೋಕ ಅದಾಲತ್ಗಳ ಯಶಸ್ಸನ್ನು ನೋಡ್ತಾ ಇದ್ದೀರಿ. ಕಾಂಪ್ರಮೈಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ರೆಮಿಡೀಸ್ ಇನ್ ಅವರ್ ಸೊಸೈಟಿ. ಅದು ಸಾಧ್ಯತೆ ಇದೆ, ಅದನ್ನು ಸಾಧ್ಯ ಮಾಡಿಸ್ಬೇಕು. ಆರೋಗ್ಯಕರ ಸಮಾಜಕ್ಕಾಗಿ ರಾಜಿ ಸಂಧಾನ ಭಾಳ ಅನುಕೂಲಕರ, ಅದನ್ನು ಮಾಡಿಸ್ಬೇಕು. ಓ Sir, Geo has been issued defamation suit against BJP and the BJP state president. Now the BJP says, how appropriate is it for the government to pass a Geo in the defamation suit, because it's a political fight. Could have, as a party you could have done. Why a government order in the defamation suit? See, political fight, if it is in the ambit of only political fight, yes. If they make some papers and start distributing where the fake news are being spread, false statements are being made, unnecessary confusion creation is being made, naturally it is against the government. It is against the government. That's why the order is so made. They are also saying the pay scale 40% was done by Congress. It's all the same. ಬಿಜೆಪಿ ಸರ್ಕಾರ ಇದ್ದಂತ ಮಾಡಿ ಸರ್, ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಆ ಸರ್ಕಾರದಿಂದ ಆದೇಶ ಹೊರಡಿಸಿಲ್ಲ, ಪಕ್ಷದಿಂದ ಕ್ಲೈಮ್ ಮಾಡಿದ್ದು ಕೇಸ್ ಹಾಕಿದೆ. ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ಹಾನಿ ಇದೆ ಅಂತಂದ್ರೆ ಸರ್ಕಾರ ಜನತೆಗೆ ಮರ್ಯಾದೆಗೆ ಹಾನಿ ಇದೆ ಅಂತಂದ್ರೆ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ. ಸರ್ಕಾರದ ವಿಷಯದಲ್ಲಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಸಂಬಂಧಿಸದೇ ಇರತಕ್ಕಂಥ ಕೆಲವು ತಪ್ಪು ಮಾಹಿತಿಗಳನ್ನು ಹಂಚಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯು ವಾಂಟ್ ದಿ ಗೌರ್ಮೆಂಟ್ ಟು ಬಿ ಎ ಸೈಲೆಂಟ್ ಸ್ಪೆಕ್ಟೇಟರ್? ಹಿಂದೆ ನಿಮ್ಮ ಪಕ್ಷ ಇದ್ದಾಗ ನೀವು ಅಲ್ಲ ಹಾಂ ನೀವು ನ್ಯೂಸ್ ಆಗಲಿಲ್ಲ, ನಾಯಕತ್ವದಿಂದ ನೀವು ತುಂಬ ಜನ ಬಿಜೆಪಿ ಸೇರ್ ತಗೊಂಡಿದ್ದೀರ ಆ ಪ್ರಕರಣದಲ್ಲಿ. ಇಟ್ಸ್ ಎ ಪೊಲಿಟಿಕಲ್ ಇಶ್ಯೂ, ಯು ಹ್ಯಾವ್ ಟು ಎಂಡ್ ದ ಪೊಲಿಟಿಕಲ್ ಇಶ್ಯೂ. ಸರ್ಕಾರದಿಂದ ಅದನ್ನ ಕಟ್ಟಲೆ ಹೂಡಿ ನಮ್ಮ ಸರ್ಕಾರಕ್ಕೆ ಭಾಳ ನಷ್ಟ ಆಗಿದೆ ಅಂತ ನೀವು ಕೇಸ್ ಆಗ್ತಿದೆ ಅಂತಂದ್ರೆ ವಾಟ್ ಈಸ್ ಸರ್, ಇಂಡಿಯಾ ಬಿಜೆಪಿ ಸರ್ಕಾರ ಕವನ ಆಗಿಲ್ವಾ, ಭಾಳ ನಷ್ಟ ಆಗಿಲ್ವಾ? ಅದು ಅಂದಿನ ಸರ್ಕಾರದ ವಿವೇಕಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಮಾಡಿರಲಿಲ್ಲ ಅಂದ್ರೆ ಮಾಡಿಲ್ಲ. ನಾವು ಅದನ್ನು ಅಸ್ತ್ರ ಉಪಯೋಗ ಮಾಡಬಾರ್ದು ಅಂತ ಏನಿಲ್ವಲ್ಲ. ನಿಮ್ಮ ಸರ್ಕಾರದ ಭಾಳ ನಷ್ಟ ಎಷ್ಟು ಮೌಲ್ಯ ಯಾವ ಥರ ಇವ್ಯಾಲ್ಯೂಯೇಟ್ ಮಾಡ್ತೀರಾ? ಅದು ಹೇಳ್ತ ಅಲ್ಲ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀರಿ ನೀವು. ಅದು ಎಷ್ಟು ಏನು ಅನ್ನೋದನ್ನು ಯಾವಾಗ ಯಾವ ವೇದಿಕೆಯಲ್ಲಿ ಹೇಳಬೇಕು ಅದನ್ನ ಹೇಳ್ತೀವಿ. Sir, another issue which has come to the fore. In the Muda case, Kapil Sibal represented the Chief Minister
and taxpayers' money of 1.5 crores is being paid to Kapil Sibal. You see, And it where- will come for clearance to you, I, to your department. I will tell you, only in those cases where he represents the government, or where he represents the minister, where he represents the chief minister, that type of cases alone will be taken care by government. Any case other than that, any individual's case will not be taken care by government. No, as a bill for 1.5 crores come to your department for clearance in the Moda case. No, no, I For have not, Kapil Sibal. I have not seen the file today, but whether it has come to my notice or not yet, I will tell you, only in cases where he represents the government or government functionaries, the bills will be paid to the lawyer. Otherwise, those bills, if they are not of government or government functionaries, will not be paid at any cost. ಸರ್ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಬಿಐ ವಾಪಸ್ ಅದು ಕೂಡ ಇದಕ್ಕೆ ಅನ್ವಯ ಆಗ್ತದೆ ನೀವು ಹೇಳಿದ ಅದಕ್ಕೂ ಅನ್ವಯ ಆಗುತ್ತಾ? ಎಲ್ಲದಕ್ಕೂ ರೀ, ನಮ್ಮ ಸರ್ಕಾರದೊಳಗೆ ಸರ್ಕಾರ ಅಥವಾ ಸರ್ಕಾರದ ಫಂಕ್ಷನರೀಸ್ ಇವ್ರನ್ನ ಯಾರ ವಕೀಲರು ರಿಪ್ರೆಸೆಂಟ್ ಮಾಡಿದರು ಅಂದರೆ ಅವ್ರ ಬಿಲ್ಲನ್ನು ಮಾತ್ರ ನಾವು ಕಾನೂನು ಇಲಾಖೆ ಕೊಡ್ತದೆ. ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಸರ್ಕಾರದ ಫಂಕ್ಷನರೀಸ್ ಆಗಿರದೇ ಇದ್ದರೆ ನಾವು ಆ ಫೀಸನ್ನು ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಂಥ ಯಾವುದೂ ಫೀ ಕೊಡೋದಕ್ಕೆ ಯಾರೂ ಬಿಲ್ಲನ್ನು ನಮ್ಮ ಇಲಾಖೆಯೊಳಗೆ ಇನ್ನೂವರೆಗೆ ಬಂದಿಲ್ಲ. ಹೌದಾ ನಿಮಗೆ? ಅಲ್ಲ, ಎ ಪ್ಲೇಟ್ ಈಸ್ ಆಲ್ಸೋ ವೇಟಿಂಗ್ ಫಾರ್ ಮೀ. Getting cold, sir. ಹೇಳಿ ಹಾಂ ಹೇಳಿ. ಏನಂದ್ರಿ? ಎಸ್, ಪ್ಲೀಸ್ ರೀಡ್ 363 of Rules of Procedures of Assembly. You will get the answer according to that. And also, we have gone into Article 112 and 122. Keeping those two articles in mind, and also the 363, and also one very relevant point was made by a friend of mine, which we have taken into account. ಈಗ majority of members ಈ ನಿರ್ಣಯ ವಾಪಸ್ ತೆಗೆದುಕೊಳ್ಳೋದಕ್ಕಿಲ್ಲ ಅಂದಿದ್ರು ಅಂತ ತಿಳಿದು ಹೊರಗಿದ್ದು. ಎಸ್, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಸ್ಪೀಕರ್ ಟು ಡಿಸೈಡ್. ಇಲ್ಲಿ ದಿ CLP leader, who is leader of 140 MLAs, the opposition leader, who is also a leader of a big group of 65, both have come together, both have pleaded, both have suggested for Speaker to withdraw the suspension. ಸರ್ ಅದಲ್ಲ, ನೀವು ಸದನದ ಒಳಗಡೆ ಆಗಿರ್ತಕ್ಕಂಥ ತೀರ್ಮಾನವನ್ನು ನೀವು ಸದನದ ಒಳಗೆ ತೀರ್ಮಾನ ತಗೊಳ್ಳೋದಕ್ಕಿಂತ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಕೊಟ್ಟು ಕಲಿಗೆ ಅಂತ ಇದೇ ನಾ ಹೇಳಿದ್ನಲ್ರಿ ನಿಮ್ಗೆ, ಇದನ್ನು ಹೇಳಿದ್ನಲ್ಲ. ಈ ನಾಳೆ ಯಾರೋ ಪ್ರಶ್ನೆ ಮಾಡಿದ್ರೆ ಅದೇ ಪ್ರಶ್ನೆ ಮಾಡಿದ್ರೆ ಬಂದು ನಾ ಹೇಳಿ ಉತ್ತರ ನಿಮಗೇನು ಹೇಳಿದ ಅದೇ ಉತ್ತರ ಅವ್ರಿಗೂ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು. ನಮಸ್ಕಾರ ಬನ್ನಿ. ಆಯ್ತು, ಟಿಫನ್ ಮಾಡಿದ್ರೆ